ನಾನೆಲ್ಲ ಬೇರೆ ಸದಸ್ಯರು ಹೇಳ್ತಾ ಇದ್ದೇನೆ, ತಾವು ತಮ್ಮ ಕಾಲಿಂಗ್ ಅಟೆನ್ಷನ್ ಆದ ನಂತರ ತಕ್ಷಣ ಹೋಗುವುದಲ್ಲ. ಆದಷ್ಟು ಬಹುಶಃ ಇದರಲ್ಲಿ ಭಾಗವಹಿಸಲಿಕ್ಕೆ ತಾವು ಇವತ್ತು ಕೂತ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ, ಯಾರು ಜಾಸ್ತಿ ಹೊತ್ತು ಸದನದ ಒಳಗಡೆ ಕೂತ್ಕೊಳ್ತೀರಿ ಅವರು ಜಾಸ್ತಿ ಟರ್ಮಲ್ಲಿ ಗೆದ್ದು ಬರ್ತೀರಂತ ಇತಿಹಾಸ ತೋರಿಸಿ ಕೊಟ್ಟಿದೆ. ಆದ ಕಾರಣ ನೀವು ಜಾಸ್ತಿ ಟರ್ಮ್ ಗೆದ್ದು ಬರಬೇಕಾದ್ರೆ ಮತ್ತು ನೀವು ದೊಡ್ಡ ದೊಡ್ಡ ಸ್ಥಾನಕ್ಕೆ ಬಂದು ಇಲ್ಲಿ ಮುಟ್ಟಬೇಕಾದ್ರೆ ನಿಮಗೆ ನೀವು ಮಾತಾಡೋದು ಮಾತ್ರ ಅಲ್ಲ, ಬೇರೆಯವ್ರು ಮಾತಾಡೋದು ಕೇಳಿಕೊಂಡು ನೋಡಿಕೊಂಡು, ಯಾಕೆ ಇದಕ್ಕೆ ಪೊಲಿಟಿಕ್ಸ್ ನಿಮಗೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಉತ್ತಮವಾದ ಡಾಕ್ಟರ್ ಆಗಬೇಕಾ, ಡಾಕ್ಟರ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಸಿಗ್ತದೆ. ಇಂಜಿನಿಯರ್ ಆಗಬೇಕಾ, ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ. ಲಾ ಕಾಲೇಜ್ ಹೋಗಬೇಕಾ, ಲಾಯರ್ ಆಗಬೇಕಾ, ಲಾ ಕಾಲೇಜ್ ಸಿಗ್ತದೆ. IAS ಪೊಲೀಸ್ ಆಫೀಸರ್ ಆಗಬೇಕಾ, ಅದಕ್ಕೆ ಬೇಕಾದ ಅಕಾಡೆಮಿ ಇದೆ. ಉತ್ತಮವಾದ ರಾಜಕಾರಣಿ ಆಗಲಿಕ್ಕೆ ಯಾವ್ದು ಅಕಾಡೆಮಿ ಎಲ್ಲಿ ಕೂಡ ಇಲ್ಲ, ಇದರ ಒಳಗಡೆ ಅಕಾಡೆಮಿ. ಇಲ್ಲಿ ಬಹುಶಃ ತಾವು ಕೂತ್ಕೊಂಡು ಸಮರ್ಪಕವಾಗಿ ಬೆಳಿಗ್ಗೆ ಬೇಗ ಬಂದು ಯಾರೆಲ್ಲ ಹಿರಿಯ ಸದಸ್ಯರು ಅಥವಾ ಕಿರಿಯರು ಕೂಡ ಯಾರು ಉತ್ತಮವಾಗಿ ಮಾತಾಡ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ನಿಯಮ ಮತ್ತು ಕಾನೂನು ಸಂವಿಧಾನ ಅನುಗುಣವಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಾರೆ, ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ನ ಮಾತಾಡೋದು, ಅದೇ ನಿಮಗೆ ದೊಡ್ಡ ಮಟ್ಟದ ಪಾಠ. ಆದ ಕಾರಣ ನೀವು ಬರೀ ಈ ಒಂದು ಟರ್ಮ್ ಮಾತ್ರ ಅಲ್ಲ, ಎಲ್ಲ ಟರ್ಮಲ್ಲಿ ಇರಬೇಕೆಂಬ ದೊಡ್ಡ ಮಟ್ಟದ ದೂರದರ್ಶಿತ್ವ ವ್ಯಕ್ತಿತ್ವ ನಿಮಗೆ ಬೇಕು. ಮತ್ತು ನೀವು ಈ ಸಲ ಗೆದ್ದ ತಕ್ಷಣ ನಾಳೆ ನೆಕ್ಸ್ಟ್ ಯಾರು ಬರ್ತಾರೆ ಅಂತೇಳಿ ಕನಸು ಕಾಣಬೇಡಿ. ಎಂತೆಂಥವ್ರು ಬಂದಿದೆ, ಎಂತೆಂದು ಹೋಗಿದ್ದಾರೆ. ಆಗ ಯಾರಿಗೂ ಲೈಟಾಗಿ ತಗೊಳ್ಳೋದು ಹೋಗೋದು ಬೇಡ. ನಿಮ್ಮೆಲ್ಲ ವಿಚಾರಗಳನ್ನು ಕೂಡ ಹೇಗೆ ಭಾಗವಹಿಸ್ತೀರಿ, ಹೇಗೆ ಅಟೆಂಡ್ ಆಗ್ತೀರಿ, ಹೇಗೆ ಇಲ್ಲಿ ನೀವು ವರ್ತನೆ ಮಾಡ್ತೀರಿ, ಎಲ್ಲ ಕೂಡ ನಿಮ್ಮ ಕ್ಷೇತ್ರ ಜನರು ಮತದಾರರು ಕೂಡ ನೋಡ್ತಾ ಇದ್ದಾರೆ. ಅದಕ್ಕೊಂದು 15% ಸಪ್ರೇಟ್ ಓಟ್ ಇದೆ, 15% ಅದಕ್ಕೆ ಬೇಕು ಸೀಮಿತವಾಗಿ. ಇದನ್ನೆಲ್ಲ ತಾವು ಇವತ್ತು ಅರ್ಥ ಮಾಡಿಕೊಂಡು, ಈಗ ನಿಮಗೆಲ್ಲ ಇದು ಇಲ್ಲಿ ಬರದವ್ರಿಗೆ ನಾನು ಹೇಳುವಂಥದ್ದು, ತಾವೆಲ್ಲ ಬಂದಿದ್ದೀರಿ, ನಿಮ್ಮ ಬಹುಶಃ ನಾನು ಎಲ್ಲ ಅಭಿನಂದಿಸಿಕೊಂಡು, ಬಹುಶಃ ನಿನ್ನೆ ರಾತ್ರಿ ಇದ್ದವರಿಗೂ ಕೂಡ ನಾವು ವಿಶೇಷ ಗಮನಿಸ್ತೇವೆ ಅಂತ ನಾನು ಹೇಳಿಕೊಳ್ತಾ, ಮತ್ತೊಮ್ಮೆ ಆದಷ್ಟು ಬೇಗನೆ ನಮ್ಮ ಈ ಕ್ವಶನ್ ಅವರಲ್ಲಿ ಕೂಡ ಹಾಗೆ ಯಾರು ಇದರಲ್ಲಿ ಕ್ವಶನ್ ಕೇಳಿದ್ದಾರೆ ಅವರು ಮತ್ತು ಅವರಿಗೆ ಒಂದು ಸಬ್ ಕ್ವಶನ್ ಅದಕ್ಕೆ ಸಂಬಂಧಪಟ್ಟಲ್ಲಿ ದೀರ್ಘ ಚರ್ಚೆ ಮಾಡಿದ್ರೆ ನಮ್ಗೆ ಅಷ್ಟು ನಮ್ಮ ಅಜೆಂಡಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಬಹುಶಃ ನಮ್ಮ 2 ದಿವಸ ಬಹುಶಃ ಅದು ಅನಿರೀಕ್ಷಿತ, ಅದು ನಮ್ಗೆ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಅಭಿಚಯ ಮುಖಾಂತರ ಹೋಗುವಂಥ ವಿಚಾರ ಇವತ್ತು ಆಯಿತು. ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.